ಸ್ಪೀಕರ್ ಆಯ್ಕೆಗೂ ಸಿಎಂ ಹಾಗೇನೆ ಮಾಜಿ ಸಿಎಂ ಸರ್ಕಸ್ ಪಡ್ತಾ ಇದ್ದಾರೆ. ಸ್ಪೀಕರ್ ಆಯ್ಕೆಯಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ಸ್ಪೀಕರ್ ಸ್ಥಾನಕ್ಕೆ ಹೊಸ ಹೆಸರುಗಳು ಮತ್ತೆ ಕೇಳಿಬರ್ತಾ ಇದೆ. ಈ ಹಿಂದೆನೂ ದಿನೇಶ್ ಗುಂಡೂರಾವ್ ಹೆಸರು ಕೇಳಿಬಂದಿತ್ತು, ಎಚ್.ಕೆ. ಪಾಟೀಲ್ ಹೆಸರು ಕೇಳಿಬಂದಿತ್ತು. ಈಗ ಆಳಂದ ಶಾಸಕ ಬಿ.ಆರ್. ಪಾಟೀಲ್ ಅವರ ಹೆಸರು ಕೂಡ ಹೊಸದಾಗಿ ಸೇರ್ಪಡೆಯಾಗಿದೆ. ಸಿಎಂ ಹಾಗೇನೆ ಮಾಜಿ ಸಿಎಂ ರಿಂದ ಒಂದೇ ಹೆಸರನ್ನ ಫೈನಲ್ ಮಾಡಲಾಗುತ್ತೆ. ಅಂದ್ರೆ ಬಿ.ಆರ್. ಪಾಟೀಲ್ ಅವರೇ ಸ್ಪೀಕರ್ ಆಗುವಂತ ಚಾನ್ಸಸ್ ಇದೆ. ಹಿರಿಯ ನಾಯಕ ಮತ್ತೆ ಕಲ್ಯಾಣ ಕರ್ನಾಟಕಕ್ಕೆ ಈ ಮುಖೇನ ಆದ್ಯತೆ ಕೊಟ್ಟಂಗಾಗುತ್ತೆ. ಹಲವಾರು ಲೆಕ್ಕಾಚಾರಗಳ ಆಧಾರದ ಮೇಲೆ ಬಿ.ಆರ್. ಪಾಟೀಲ್ ಅವರಿಗೆ ಮಣೆ ಹಾಕಲಾಗುತ್ತೆ ಅಂತ ಈಗ ಹೇಳಲಾಗ್ತಾ ಇದೆ. ಈ ಹಿಂದೆ ದಿನೇಶ್ ಗುಂಡೂರಾವ್ ಮತ್ತೆ ಎಚ್.ಕೆ. ಪಾಟೀಲ್ ಹೆಸರು ಕೇಳಿಬಂದಿತ್ತು, ಸ್ಪೀಕರ್ ರೇಸ್ನಲ್ಲಿ ಅವರಿದ್ದಾರೆ ಅಂತ ಹೇಳಿ. ಈಗ ಹೊಸದಾಗಿ ಬಿ.ಆರ್. ಪಾಟೀಲ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಬಹುತೇಕ ಅವರೇ ಸ್ಪೀಕರ್ ಆಗುವಂತ ಚಾನ್ಸಸ್ ಇದೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡಿ ಒಂದೇ ಹೆಸರನ್ನ ಹೈಕಮಾಂಡ್ ಮುಂದೆ ಫೈನಲ್ ಮಾಡುವಂತ ಚಾನ್ಸಸ್ ಇದೆ. ಇಲ್ಲಿ ಬಿ.ಆರ್. ಪಾಟೀಲ್ ಅವರಿಗೆ ಯಾವ ಆಧಾರದ ಮೇಲೆ ಸ್ಪೀಕರ್ ಸ್ಥಾನ ಸಿಗಬಹುದು ಅಂತಂದ್ರೆ, ಒಂದು ಹಿರಿಯ ನಾಯಕರು ಮತ್ತೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅನ್ಯಾಯ ಮಾಡ್ತಾ ಇಲ್ಲ, ಒಂದು ಸ್ಥಾನವನ್ನ ಕೊಟ್ಟಿದ್ದೀವಿ ಅಂತ ಹೇಳಬೇಕಲ್ಲ. ಆ ನಿಟ್ಟಿನಲ್ಲಿ ಬಿ.ಆರ್. ಪಾಟೀಲ್ ಅವರ ಹೆಸರನ್ನ ಸ್ಪೀಕರ್ ಸ್ಥಾನಕ್ಕೆ ಫೈನಲ್ ಮಾಡುವಂತ ಚಾನ್ಸಸ್ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ಸಂಪರ್ಕದಲ್ಲಿ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈ ಹಿಂದೆ ದಿನೇಶ್ ಗುಂಡೂರಾವ್ ಅವ್ರ ಹೆಸರು, ಎಚ್.ಕೆ. ಪಾಟೀಲ್ ಅವ್ರ ಹೆಸರು ಕೇಳಿ ಬಂದಿತ್ತು ಸ್ಪೀಕರ್ ಸ್ಥಾನಕ್ಕೆ. ಅಂದ್ರೆ ಅಲ್ಲಿ ಪೈಪೋಟಿ ನಡೀತಾ ಇದೆ ಅವರಿಬ್ರು ಮಧ್ಯದಲ್ಲಿ ಅಂತ. ಈಗ ಹೊಸದಾಗಿ ಬಿ.ಆರ್. ಪಾಟೀಲ್ ಅವರ ಹೆಸರು ಕೇಳಿ ಬಂದು ಅವರೇ ಸ್ಪೀಕರ್ ಆಗುವಂತ ಚಾನ್ಸಸ್ ಇದೆ ಅಂತ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಫೈನಲ್ ಮಾಡಿದಾರ ಈ ಹೆಸರನ್ನ, ಮತ್ತೆ ಯಾವ ಆಧಾರದ ಮೇಲೆ? ಶರ್ಮಿತಾ ಶೆಟ್ಟಿ, ದಿನೇಶ್ ಗುಂಡೂರಾವ್ ಮತ್ತು ಎಚ್.ಕೆ. ಪಾಟೀಲ್ ರವರು ಸ್ಪೀಕರ್ ಹುದ್ದೆ ರೇಸ್ನಲ್ಲಿ ಇದ್ರು. ಜೊತೆಗೆ ಎಸ್.ಸಿ. ಮಹದೇವಪ್ಪ ಕೂಡ ಎಲ್ಲೊಂದ್ ಕಡೆ ಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗ ಅಂತಿಮವಾಗಿ ಸ್ಪೀಕರ್ ಆಗುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಮೊನ್ನೆ ನಡೆದಂತ ಎ.ಸಿ.ಸಿ ಸಭೆಯಲ್ಲಿ, ಅಂದ್ರೆ ಹೈಕಮಾಂಡ್ ಸಭೆಯಲ್ಲಿ ವರಿಷ್ಠರಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರು ಕೂಡ ಬಿ.ಆರ್. ಪಾಟೀಲ್ ಹೆಸರನ್ನ ಹೈಕಮಾಂಡ್ಗೆ ಕೊಟ್ಟಿರ್ತಕ್ಕಂಥದ್ದು. ಇವರು ಹಿರಿಯ ಶಾಸಕರಿದ್ದಾರೆ ಮತ್ತು ಸಂವಿಧಾನದ ಬಗ್ಗೆ ಒಂದಷ್ಟು ಒಳ್ಳೆ ಮಾಹಿತಿ ಇರ್ತಕ್ಕಂಥದ್ದು, ಕಲ್ಯಾಣ ಕರ್ನಾಟಕ ಭಾಗದವರಾಗಿರುವಂಥದ್ದು ಮತ್ತು ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು, ಕಲಬುರಗಿ ಜಿಲ್ಲೆಗೆ ಸೇರಿರುವಂಥವರು. ಹಾಗಾಗಿ ಇವರನ್ನ ಮಾಡಿ ಅಂತ ಹೇಳಿ ಈಗಾಗಲೇ ತಮ್ಮ ಲೆಟರ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಹೈಕಮಾಂಡ್ ಮುಂದೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಆದ್ರೆ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಬಿ.ಆರ್. ಪಾಟೀಲ್ ಅವರ ಒಂದೇ ಹೆಸರನ್ನ ಇದೀಗ ಹೈಕಮಾಂಡ್ ಕೊಟ್ಟಿರೋದ್ರಿಂದ ಬಹುತೇಕ ಬಿ.ಆರ್. ಪಾಟೀಲ್ ಹೆಸರು ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಿ ಚರ್ಚೆಗೆ ಬಂದಿರುವಂತದ್ದು. ಶರ್ಮಿತಾ ಶೆಟ್ಟಿ, ಫೈನ್ ಅಂದ್ರೆ ಈ ಸ್ಪೀಕರ್ ಆಯ್ಕೆನೂ ಇವತ್ತೇ ಫೈನಲ್ ಆಗುವಂತ ಚಾನ್ಸಸ್ ಇದೆಯಾ ಡೆಲ್ಲಿಲಿ? ಇವತ್ತು ಸಂಪುಟ ವಿಸ್ತರಣೆ ಸಂಬಂಧಪಟ್ಟಾಗೆ ಇವತ್ತು ತೀರ್ಮಾನ ಮಾಡ್ತಾರೆ. ಬಹುತೇಕ 2 ಸ್ಥಾನಗಳನ್ನ ಖಾಲಿ ಹಿಡಿಯುವ ಸಾಧ್ಯತೆ ಇರ್ತಕ್ಕಂಥದ್ದು. 20 ಸಚಿವ ಸ್ಥಾನಗಳು ಖಾಲಿ ಇರುವಂತದ್ದು. 18 ಸ್ಥಾನಗಳನ್ನ ಭರ್ತಿ ಮಾಡಿ ಉಳಿದಂತೆ 2 ಸ್ಥಾನಗಳನ್ನು ಮುಂದಿನ ದಿನಗಳಲ್ಲಿ ಭರ್ತಿ ಮಾಡಲಿಕ್ಕೆ ತುರ್ತಾಗಿ ಬೇಕಾಗಿರೋ ಕಾರಣಕ್ಕಾಗಿ ಇಟ್ಕೊಳ್ಳಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಸ್ಪೀಕರ್ ಯಾರಾಗಬೇಕು ಅಂತ ಹೇಳಿ ಕೂಡ ಇವತ್ತು ಹೈಕಮಾಂಡ್ ತೀರ್ಮಾನವನ್ನು ಮಾಡಲಿದೆ. ಯಾಕಂತ ಹೇಳಿದ್ರೆ ಮುಂಬರಲಿರ್ತಕ್ಕಂಥ ಆಗಸ್ಟ್ 6ನೇ ತಾರೀಕಿನಿಂದ ವಿಧಾನಸಭೆ ಅಧಿವೇಶನ ಇರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ಈ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಂತ ಅನಿವಾರ್ಯತೆ ಇರುವಂತದ್ದು. ಮತ್ತು ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿಯವರು ಆಳಂದದ ಹಿರಿಯ ಶಾಸಕ ಬಿ.ಆರ್. ಪಾಟೀಲ್ ಅವರ ಹೆಸರನ್ನ ಕೊಟ್ಟಿರುವಂತದ್ದು. ಇವರೇ ಸ್ಪೀಕರ್ ಹುದ್ದೆಗೆ ಸೂಕ್ತ ಅಂತ ಹೇಳಿ ಅವರ ನೇಮನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ಬಹುತೇಕ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಲೀಸ್ಟನ್ನ ಕೊಟ್ಟಿರೋ ಕಾರಣಕ್ಕಾಗಿ ಬಹುತೇಕವಾಗಿ ಬಿ.ಆರ್. ಪಾಟೀಲ್ ರವರ ಹೆಸರನ್ನೇ ಅಂತಿಮಗೊಳಿಸುವ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿರುವಂತದ್ದು. ಶರ್ಮಿತಾ ಶೆಟ್ಟಿ, ಫೈನ್, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್.